ಹಾಡು ಶೂಟಿಂಗ್ ಆಗೋಗಿದೆ. ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು 23ಕ್ಕೆ ಬರ್ತಿದ್ದೀವಿ. ಇದು ಆಲ್ರೆಡಿ ಸೋನು ನಿಗಮ್ ಅವ್ರು ಹಾಡಿ 3 ತಿಂಗಳಾಗಿದೆ. 3 ತಿಂಗಳು ಹೆಚ್ಚು ಕಮ್ಮಿ ಅವ್ರು ಹಾಡಿ 3 ತಿಂಗಳಾಯಿತು. ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ. ಆ ಹಾಡನ್ನ ಲಿರಿಕಲ್ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ವಿ. ಒಳ್ಳೆ ಪ್ರಶಂಸೆ ಸಿಕ್ತು. ಅದು ತುಂಬ ಚೆನ್ನಾಗಿ ಯೋಗರಾಜ್ ಭಟ್ರು ಲಿರಿಕ್ಸು ಬರ್ದಿದ್ದಿತ್ತು. ಸೊ ನಮಗೆ ತುಂಬ ಚೆನ್ನಾಗಿ ಬಂತು ಹಾಡು, ಎಲ್ಲ ಕಡೆ ವೈರಲ್ ಆಯಿತು. ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದರೂ ಜನ ಕೇಳ್ತಾ ಇದ್ದಾರೆ, ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರಬೇಕಲ್ಲ, ಅದಿರುತ್ತಾ, ಅದೇನು ಇಟ್ಕೊಳ್ತೀರಾ? ಈ ಥರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ಬಾಗ್ತಾ ಇದ್ದಾರೆ. ಒಂದೊಂದು ಕಡೆ ಏನು ಹೇಳಬೇಕು ಆ ಜನ ರಾಜಾರೋಷವಾಗಿ ಕೇಳೋವಾಗ ಇಲ್ಲ ಅಂತಲೇ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತೊಗೊಂಡು ಆಯಿತು, ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ. ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ, ಬಟ್ ನಮಗೆ ಪ್ರಚಾರಕ್ಕೆ ಹೊಂಟಿದ್ದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್, ಮನೋಮೂರ್ತಿ ಅವರು US ಅಲ್ಲಿದ್ದಾರೆ. ಅವ್ರ ಜೊತೆನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ಥರದ ಅಡ್ಡ ಆತಂಕ ಇಲ್ಲ. ಸರ್, ನಿಮ್ಮ ಪ್ರೊಡಕ್ಷನ್ ಸೈಡ್ ಏನು ನೀವು ತೀರ್ಮಾನ ತೊಗೊಳ್ತೀರೋ, ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು, ಆ್ಯಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನು ತೀರ್ಮಾನ ತೊಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಥರ ಮನೋಜ್ ಸರ್ ಆಗಲಿ, ಆಮೇಲೆ ಯೋಗರಾಜ್ ಸರ್ ಆಗಲಿ, ಅವರು ಆ ಥರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವರೇ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ. ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಸರ್ ಇಲ್ಲ, ಈಗ ಯೂಟ್ಯೂಬಲ್ಲಿ ಆಲ್ರೆಡಿ ಈಗ ಅದನ್ನು ಪ್ರೈವೇಟ್ ಮಾಡಿದ್ದಾರೆ. ಈಗ ನಾವು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಸರ್, ಏನೂ ಮಾಡೋಕ್ಕಾಗಲ್ಲ. ನಾವು ವ್ಯೂಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟು. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನು ನಾವು ತಡ್ಕೊಳಕ್ಕಾಗದೆ ಅದನ್ನು ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದ್ದೀವಿ. ಸೊ ವ್ಯೂಸ್ ಬರುತ್ತೆ ಸರ್. ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತೇನಿಲ್ಲ. ಆಮೇಲೆ ಆ ವ್ಯೂಸಿಂದನೇ ಏನೂ ಆಗಲ್ಲ. ಅದು ಕೇಳಿದ್ದಾರೆ ಸಂತೋಷ, ಅಂದರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಲಿಸಿದ್ದಾರೆ. ಎಷ್ಟೋ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗಲೂ ಕೂಡ ನಾನು ಎಷ್ಟೋ ಖುಷಿ ಪಟ್ಟಿದ್ದೀನಿ, ತುಂಬ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ಥರ ನನ್ನ ಸಿನಿಮಾದಲ್ಲೇ ಇರೋ ಹಾಡು, ಇವಾಗ ಅವ್ರದ್ದೇ ಧ್ವನಿ, ಈ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲೋದು ಅವ್ರು ಮಾಡ್ಕೊಂಡಿದ್ದು ಒಂದು ಇದು, ಅದು ನಮಗೆ ತೊಂದರೆ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್, ಅದು ಇಡೀ ಚಿತ್ರತಂಡನೇ ಒಂದು ಅಂದ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿ ಈ ಸಿನಿಮಾ ಶುರು ಆದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದ್ದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ಕು ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದನೂ ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್ ತುಂಬ ದಿವಸ ಆಗಿತ್ತು ಕೂಡ ಬಂದು, ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನಿಸಿತ್ತು ಕೂಡ. ಅದು ಸರ್, ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನೇ ಕೇಳಬೇಕು. ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ. ಹಾಗಾಗಿ ನಮ್ಮ ಚಿತ್ರಕ್ಕೆ ಏನು ಪೇಮೆಂಟ್ ತೊಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ. ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗಾಗೇ ಇರ್ತಿದ್ರು. ಒಳ್ಳೆ ಪೇಮೆಂಟೇ ಹೋಗಿದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ, ಅದು ಮನೋಮೂರ್ತಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ನ ಮನೋಮೂರ್ತಿ ಅವರೇ ತೊಗೊಂಡಿದ್ರು. ಸರ್, ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್? ಈ ಥರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ. ಸರ್ ಅಲ್ಲ ಸರ್, ಇದು ನಮಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್. ನಮಗಾಗಿರೋ ಅವಮಾನ ಏನಿದೆ ಅದನ್ನು ಅವನು ಕಟ್ಕೊಡೋಕ್ಕಾಗತ್ತಾ? ಕನ್ನಡಿಗರಿಗೆ ಅಷ್ಟು ಹೀಯಾಳಿಸಿ, ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡೋ ಅಂಥ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರು ಅಂದರೆ ಏನು ತಿಳ್ಕೊಂಡಿದ್ದಾರೆ ಅವರು? ಅಲ್ಲಿ ಯಾವುದೋ ಒಂದು 3 ಲಕ್ಷ 2 ಲಕ್ಷ ಮ್ಯಾಟ್ರ್ ಆಗಲ್ಲ ಸರ್. ಅಲ್ಲಿ ನಮ್ಮ ಸ್ವಾಭಿಮಾನ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸ್ತು. ಅವ್ರಿಗೆ ಮಾಡಿದ ತಪ್ಪು ಅಂತ ಅನ್ನಿಸ್ತು. ಆದರೆ ಅವ್ರನ್ನ ಒಂದು ಅಬ್ಸರ್ವ್ ಮಾಡಿದ್ರೆ, ನೀವು ನಮಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರ. ಅವರು ಈ ಥರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದ್ದಾರೇನೋ ಅಂತ ಅನಿಸುತ್ತೆ ನನಗೆ. ಮೊನ್ನೆ ರೀಸೆಂಟಾಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್, ಅಂದರೆ ಯಾವುದೋ ಒಂದು ಎಲೆಕ್ಷನ್ ಶೋಗೋ ಏನೋ ಬಂದಾಗ ಅಲ್ಲೂ ಕೂಡ
ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ. ಇದೇ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯಿತು ಆ ಟೈಮಲ್ಲಿ. ಅದೇ ಥರ ತುಂಬ ಕಡೆ ಬಾಂಬೆಯಲ್ಲೂ ಇದೆ ಇವ್ರದ್ದು ಈ ಥರ ತುಂಬ ಕಥೆಗಳು. ಸರ್ ಇದು ನಮಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ, ಈಗ ನಾವು ಕಂಡ್ವಿ ಅಂತ ನಾವು ಅಂದ್ಕೊತೀವಿ. ಆದರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ. ನಮ್ಮ ಕಣ್ಣಿಗೆ ಕಾಣದೆ ಕೇಳದೆ ಇರ್ಬೋದು, ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನು ಇವತ್ತು ಹೊರಗಡೆ ನಮ್ಗೆ ಕಾಣೋ ಥರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ. ಇದು ಒಳಗಡೆ ಇರುತ್ತೆ, ಸ್ಟುಡಿಯೋ ಒಳಗೋ ಅವ್ರ ಮನೆ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನು ಅಂತ ಈಗ ಅನ್ನಿಸುತ್ತೆ. ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ. ಅದು ಸರ್, ಅದು ಹೌದು ಸರ್. ನಮಗೂ ಕೂಡ 1.5 ತಿಂಗಳು ಕಾಯಿಸಿದ್ರು ಹಾಡಬೇಕು ಅಂದಾಗ. ಹಾಡನ್ನ ನಾವು 1.5 ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ. ತಡ ಮಾಡಿನೇ ಹಾಡಿದ್ರು, ಬಟ್ ಹಾಡಿಕೊಟ್ರು. ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಸರ್. ಇಲ್ಲ ಸರ್, ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿದ್ದಾರೆ, ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ. ಆ್ಯಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ, ಅವರೆಲ್ಲೋ ಯಾವುದೋ ಕೆಲಸದಲ್ಲಿದ್ದಾರೆ. ಇನ್ನು ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ. ಇಲ್ಲಿ ನಮ್ಗೆ ಬಗಲು ಅವ್ರು ರಾತ್ರಿ, ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು 10 ನಿಮಿಷ ಮಾತಾಡ್ತಾ ಇದ್ವಿ. ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು, ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ. ಯೋಗರಾಜ್ ಸರು ಅದೇ ಹೇಳಿದ್ರು, ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರಾ, ನಿಮಗೇನು ತೊಂದರೆ ಆಗುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ, ಅದರಲ್ಲಿ ಏನು ಇದಿಲ್ಲ. ಇದರಲ್ಲಿ ನಾವೆಲ್ಲರೂ ಒಂದು ಪಾರ್ಟಲ್ಲಿ ಕೆಲಸ ಮಾಡಿದ್ದೀವಿ, ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ. ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನು ದಯವಿಟ್ಟು ಹೇಳಿ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ. ಇಲ್ಲ, ನಾವು ತಿಳಿಸ್ಬಿಟ್ವಿ ಸರ್, ನಮ್ಮ ಒಂದು ಒಪಿನಿಯನ್ ಏನಿದೆ, ಪ್ರೊಡ್ಯೂಸರು ನಾನು ಇಬ್ಬರು ಅವ್ರಿಗೆ ತಿಳಿಸಿದ್ವಿ. ಸರ್ ಇವಾಗ ನಿಮ್ಮ ಥ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್, ನಾವು ಇವಾಗ ಕಿತ್ತು ಬಿಸಾಕ್ತಾ ಇದ್ದೀವಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್. ಇವಾಗ ಅವ್ರಿಗೆ ಇದು ಗೊತ್ತಾಗಲಿ ಅಂತಲೇ ನಮ್ಮ ಉದ್ದೇಶ ಕೂಡ ಇದೆ. ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡೋಕ್ಕಾಗಲ್ಲ ಸರ್. ಹೊಡೆದ್ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಒದೆ ತಿನ್ನೋಣ, ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳ್ಳೋಣ. ಸೊ ನಾವು ಹೃದಯವಂತರು, ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಹೌದು, ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ, ಕ್ಷಮಾಗುಣ ಇದೆ, ಎಲ್ಲವೂ ಇದೆ. ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ. ಇದು ಎಷ್ಟೋ ಜನರಿಗೆ ಇದು ಆಗಿದೆ, ಅನುಭವಿಸಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ, ಅದನ್ನು ತೋರಿಸ್ಕೊಳಕ್ಕಾಗ್ತಿಲ್ಲ. ಈಗ ಸಮಯ ಅಂತನೂ ಅಲ್ಲ, ಬಟ್ ಇನ್ಮೇಲೆ ಇದು ಆಗಬಾರ್ದು ಸರ್, ಇನ್ನು ಮುಂದೆ ಇದು ನಡಿಬಾರ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.